ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಎಲೆಕೋಸು ಕ್ಯಾಬೇಜ್ನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲೆಕೋಸಿನ ಚಟ್ನಿಯನ್ನ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ ಕೂಡ ಇದು ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಚಿದ ಎಲೆಕೋಸು 1/4 ಕಪ್ಪು, ಎಣ್ಣೆ 3 ಟೀ ಸ್ಪೂನು, ಕೋಸು ಹುರಿಲಿಕ್ಕೆ 2 ಟೀ ಸ್ಪೂನು, ಒಗ್ಗರಣೆಗೆ 1 ಟೀ ಸ್ಪೂನು, ಒಗ್ಗರಣೆಗೆ ಅರ್ಧ ಟೀ ಸ್ಪೂನು ಸಾಸಿವೆ, ಹತ್ರ 1/8 ಟೀ ಸ್ಪೂನ್ ಅಷ್ಟು ಇಂಗು, ಇಂಗಿನ ತೀಕ್ಷ್ಣತೆ ನೋಡಿ ಹಾಕೊಳ್ಳಿ, ಅರ್ಧ ಟೀ ಸ್ಪೂನು ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ, 5-6 ಎಲೆ ಕರಿಬೇವು, ಹಸಿಮೆಣಸಿನ್ಕಾಯಿ 6, ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಉದ್ದಿನಬೇಳೆ ಅರ್ಧ ಟೀ ಸ್ಪೂನು, ತೆಂಗಿನಕಾಯಿ ತುರಿ 3/4 ಕಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹುಣಸೆ ಹಣ್ಣು ಸಣ್ಣ ಗೋಲಿ ಗಾತ್ರದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೀ ಸ್ಪೂನು ಭರ್ತಿಯಾಗಿ ಕಲ್ಲು ಉಪ್ಪಿಟ್ಕೊಂಡಿದ್ದೀನಿ. ನೀರು 2 ಟೇಬಲ್ ಸ್ಪೂನ್ ಅಷ್ಟು. ನೀರು ನೀವು ಚಟ್ನಿ ಹದ ನೋಡಿಕೊಂಡು ಹಾಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ. ಕಾದ ಎಣ್ಣೆಗೆ ಉದ್ದಿನಬೇಳೆ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಉದ್ದಿನಬೇಳೆ ಹೊಂಬಣ್ಣಕ್ಕೆ ಸಿಗ್ತಿದ್ದಂತೆ ಹಸಿಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿ ಬಿಳಿ ಆಗ್ತಿದ್ದಂತೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೀಗೆ ಒಂದು 10 ಸೆಕೆಂಡಿಂದ ಹುರಿವಿ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೋಸು ಹಾಕಿ ಇದನ್ನು ಚೆನ್ನಾಗಿ ಬೇಯುವಷ್ಟು ಹುರಿಬೇಕು. ಕೋಸಿನ ಹಸಿ ವಾಸನೆ ಹೋಗುವಷ್ಟು ಮೀಡಿಯಂ ಊರಿನಲ್ಲಿ ನಾನು ಇದನ್ನೀಗ ಹುರಿದಿದ್ದೀನಿ. ಸ್ಟವ್ ಆಫ್ ಮಾಡೋಣ. ಅದಕ್ಕೇ ತೆಂಗಿನಕಾಯಿ ತುರಿ ಹಾಕಿ ಒಂದ್ಸಲ ಹೀಗೆ ಕೈಯಾಡಿ ಹುರಿದಿದ್ದನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ. ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಿಂಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಇದನ್ನ ತರಿಯಾಗಿ ರುಬ್ಕೊಳ್ಳೋಣ. ಚಟ್ನಿ ನಾನು ತರಿಯಾಗಿ ರುಬ್ಬಿದ್ದೀನಿ. ಇದನ್ನ ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ. ಕಾದ ಎಣ್ಣೆಗೆ ಸಾಸಿವೆ ಪಟಪಟ ಆದಮೇಲೆ ಉದ್ದಿನಬೇಳೆ, ಹಾಗೆ ಇಂಗು, ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬರಲಿ. ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದ ಮೇಲೆ ಹಾಕೊಳ್ಳೋಣ. ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಿದೆ. ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಸ್ವಲ್ಪ ಮುರಿದ್ಬಿಟ್ಟು ಹಾಕಿ ಸ್ಟವ್ ಆಫ್ ಮಾಡೋಣ. ಒಗ್ಗರಣೆ ಬಿಸಿ ಇದ್ದಂತೆ ಚಟ್ನಿಗೆ ಹಾಕಿದರೆ ನಿಮಗೆ ಕೋಸಿನ ಚಟ್ನಿ ಸಿದ್ಧವಾಯಿತು. ಈ ಕೋಸಿನ ಚಟ್ನಿ ಅನ್ನದ ಜೊತೆಗೆ ಹಾಗೆ ದೋಸೆ, ಚಪಾತಿ, ಇಡ್ಲಿ ಕೂಡ ಇದು ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಎಲೆಕೋಸಿನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಟ್ನಿಯನ್ನು ಮಾಡಿದ್ದು ನಿಮ್ಮ ಅಭಿಪ್ರಾಯ